ಹಾಯ್ ಹಲೋ ಶುಭೋದಯ ಎಲ್ಲರಿಗೂ. ಇವಾಗ ನಾನು 2 ಡೇಸಿಂದ ಟೀ ಕಾಫಿನ ಬಿಟ್ಟಿದ್ದೀನಿ ಅರ್ಲಿ ಮಾರ್ನಿಂಗ್. ಹೀಗಾಗಿ ಒಂದು ಫ್ಯಾಟ್ ಕಟರ್ ಡ್ರಿಂಕ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಹೊರಗಡೆ ತುಂಬ ಚಳಿ ಇದೆ, ಹಾಗೆ ತಲೆ ಕೂಡ ನೋಯ್ತಾ ಇತ್ತು. ಹೀಗಾಗಿ ಬಿಸಿ ಬಿಸಿಯಾಗಿ ಕುಡಿತಾ ಇದ್ದರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಅದಾದ ತಕ್ಷಣ ನನ್ನ ಹಸ್ಬೆಂಡು ಮಗುಗೆ ಸ್ನಾನ ಎಲ್ಲ ಹಾಕಿದ್ರು. ಅವನಿಗೆ ಸ್ವಲ್ಪ ರೆಡಿ ಮಾಡೋಕ್ಕೆ ಹೆಲ್ಪ್ ಮಾಡಿಬಿಟ್ಟು ಅವ್ನ ಬಾಕ್ಸ್ನ ರೆಡಿ ಮಾಡಿದೆ. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ, ಇನ್ನೊಂದು ಬಾಕ್ಸ್ಗೆ ಶೇಂಗಾ ಲಡ್ಡು ಮಾಡಿದ್ದೆ. ಚಳಿಗಾಲಕ್ಕೆ ತುಂಬ ಒಳ್ಳೆಯದು. ಹೀಗಾಗಿ ಅದ್ರ ಜೊತೆ 2 ಬಾದಾಮ್ ಕೂಡ ಇಟ್ಟಿದ್ದೆ. ನೋಡೋಣ, ಅವ್ನು ಬಾದಾಮ್ ತಿನ್ನಲ್ಲ. ಸೊ ಸ್ಕೂಲಲ್ಲಿ ತಿನ್ನೋಕ್ಕೆ ಬೇರೆ ಏನೂ ಇರಲ್ವಲ್ಲ, ಸೊ ತಿನ್ಕೊಂಡು ಬರ್ತಾನ ಹಿಂಗೆ ನೋಡೋಣ ಅಂತ ಹಾಕಿದ್ದೆ. ಇನ್ನು ಅದಾದಮೇಲೆ ನಾನು ಒಂದು ಬೀಟ್ರೂಟ್ದು ಡಿಟಾಕ್ಸ್ ಡ್ರಿಂಕ್ನ ಕೂಡ ಮಾಡ್ಕೊತಾ ಇದ್ದೆ. ಸೊ ಏನಿಲ್ಲ, ಇತ್ತೀಚೆಗೆ ಸ್ವಲ್ಪ ಸ್ಕಿನ್ ಗ್ಲೋ ಕಡಿಮೆ ಆಗ್ತಾ ಇದೆ, ಹೇರ್ಸ್ ಆಗಿರ್ಬೋದು, ವೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಸ್ವಲ್ಪ ಆದರೂ ನಾವು ಇವಾಗಿಂದ ಫೋಕಸ್ ಕೊಟ್ಟರೆ ತಾನೇ ಆಗುತ್ತೆ ಅಂತ ತುಂಬ ಕಷ್ಟಪಟ್ಕೊಂಡು ಈ ಒಂದು ರೊಟೀನ್ನ ನಾನು ಹೆಂಗಾದರೂ ಮಾಡಿ ಕಂಟಿನ್ಯೂ ಮಾಡಲೇಬೇಕು. ಒಂದು ಚಾಲೆಂಜ್ ಥರ ತೊಗೊಂಡು ನಾನು ವೆಯ್ಟ್ ಲಾಸ್ನ ಮಾಡಬೇಕು ಮತ್ತು ಸ್ಕಿನ್ ಗ್ಲೋ ಕಡೆ ಕೂಡ ಫೋಕಸ್ ಕೊಡಬೇಕು ಅಂತ ಈ ಥರ ಪ್ರತಿದಿನ ಇನ್ಮೇಲೆ ವೆಜಿಟೇಬಲು, ಫ್ರೂಟ್ಸ್ದು ಒಂದು ಡ್ರಿಂಕ್ಸ್ ಆಗಿರ್ಬೋದು, ಸ್ಮೂತೀಸ್ನ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ಅದಾದ ತಕ್ಷಣ 3 ಗಂಟೆಗೆ ಮಗು ಸ್ಕೂಲಿಂದ ಬಂದ ತಕ್ಷಣ ನಾವು ಡಿಮಾರ್ಟ್ಗೆ ಹೊರಟಿದ್ವಿ. ಏನಕ್ಕಂದರೆ ಒಂದು ಕೆಟಲು ಮತ್ತು ಒಂದಷ್ಟು ಪ್ರಾಡಕ್ಟ್ಸ್ನ ತರೋದಿತ್ತು. ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹೀಗಾಗಿ ಇನ್ಸ್ಟಂಟ್ ಕಾಫಿ ಪೌಡರ್ ಆಗಿರ್ಬೋದು ಅದೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಏನೇನು ಥಿಂಗ್ಸ್ ಬೇಕಾಗಿತ್ತು ಅದನ್ನೆಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಮಾರ್ಟ್ಗೆ ಹೋಗಿದ್ವಿ. ಸೊ ನನಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ತೊಗೊಂಡು ಮನೆಗೆ ಹೋಗೋ ಅಷ್ಟರಲ್ಲೇ 7:30 ಆಗೋಯಿತು. ಐ ಹೋಪ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಆಲ್ ವೀಡಿಯೋಸ್. ಥ್ಯಾಂಕ್ ಯು. ಸಿ ಯು.